ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಕಾಲೇಜ್ ಡೇ ಹತ್ತಿರ ಬರ್ತಾ ಇತ್ತು, ಹಾಗಾಗಿ ನಾವು ಪ್ರಾಕ್ಟೀಸ್ಗೆ ಅಂತ ಹೋದ್ವಿ. ತುಂಬ ದಿನ ಇಲ್ಲ, ಮೊದಲೆಲ್ಲ ಆದರೆ ತುಂಬ ದಿನ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದಿತ್ತು. ಆದರೆ ಈಗ ಹಾಗಲ್ಲ, ಟೈಮು ಕಮ್ಮಿ, ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಪ್ರಾಕ್ಟೀಸ್ ಇಲ್ಲದೆ. ಕಾಲೇಜಿಗೆ ಹೋಗಬೇಕಾದ್ರೆ ಯೂನಿಫಾರ್ಮ್ ಐಡಿ ಎಲ್ಲ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಹಾಗಾಗಿ ನಾವು ರಜೆಯಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಕಾಲೇಜಿಗೆ ಬರಲಿಕ್ಕೆ ಎಲ್ಲೋ ಇರುತ್ತೋ ಇಲ್ವೋ ಅಂತ ಹೇಳಿಕೊಂಡು ಪಕ್ಕದಲ್ಲೇ ಇದ್ದ ಫ್ರೆಂಡಿನ ಮನೆಗೆ ಹೋದ್ವಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ. ಆ್ಯಂಡ್ ಅಲ್ಲಿ ಅಮ್ಮನ ಆಫೀಸ್ಗೆ ಸೀದಾ ಹೋದೆ. ಅದಾಗಲೇ ಮಧ್ಯಾಹ್ನ ಆಗಿತ್ತು. ಊಟವನ್ನು ಮುಗಿಸೋಣ ಅಂತ ಹೇಳಿ ಅಂದ್ಕೊಂಡೆ. ಆಗ ಸುಮಕ್ಕ ಬರ್ತಾರೆ ಅಂತ ಅಮ್ಮ ಹೇಳಿದರು, ಹಾಗಾಗಿ ಅವ್ರಿಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಅದಾದಮೇಲೆ ಊಟವನ್ನು ಮುಗಿಸಿ ಅದಾದಮೇಲೆ ನೆರೆಯಕ್ಕೆ ಹೋಗೋಣ ಅಂತ ಹೇಳಿ ಸಡನ್ ಪ್ಲ್ಯಾನ್ ಆಯಿತು. ಆ್ಯಂಡ್ ನಾನು ಕೂಡ ರೆಡಿ ಆದೆ. ಆ್ಯಂಡ್ ಅಲ್ಲಿ ಹೊಳೆಯಲ್ಲಿ ಆಟ ಆಡ್ಬೋದಲ್ಲ, ಅದೇ ಕಾರಣಕ್ಕೆ ನಾನು ಸ್ವಲ್ಪ ಖುಷಿಯಿಂದ ಹೊರಟೆ. ಆ್ಯಂಡ್ ಮಕ್ಕಳೆಲ್ಲ ಇರ್ತಿದ್ರೆ ತುಂಬಾ ಚೆನ್ನಾಗಾಗ್ತಾ ಇತ್ತು ಅಂತಲೇ ಹೇಳಬಹುದು. ನಾವು ಬೇಕಾಗುವ ಐಟಮ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡಿ ಸೀದಾ ಬಸ್ ಸ್ಟ್ಯಾಂಡಿಂದ ಬಸ್ ಹತ್ತಿ ಸೀದಾ ನೆರೆಯ ತಲುಪಿದ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಮಾತುಕತೆಯನ್ನು ಮುಗಿಸಿ ಮನೆ ಹತ್ರ ಬಂದ್ವಿ. ಆ್ಯಂಡ್ ಬಂದಾದಮೇಲೆ ತಿಂಡಿಯನ್ನು ಕೂಡ ತಿಂದಾದಮೇಲೆ ಚಹಾ ಕುಡಿದೆ, ಜ್ಯೂಸ್ ಕುಡಿದೆ. ಅದಾದಮೇಲೆ ಹೊಳೆ ಹತ್ರ ಹೋಗೋಣ ಅಂತ ಹೇಳಿ ಮನಸ್ಸಾಯಿತು, ಹಾಗಾಗಿ ಹೊರಟ್ವಿ. ನಾನಂತೂ ಹೊಳೆಯಲ್ಲಿ ಸ್ನಾನ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ, ಹಾಗಾಗಿ ಖುಷಿಯಿಂದ ನೀರಿಗೆ ಇಳಿದೆ. ಆ್ಯಂಡ್ ಅಕ್ಕ ಮೀನು ಕ್ಲೀನ್ ಮಾಡ್ತಾಯಿದ್ರು, ನಾನು ಈ ಕಡೆ ಬದಿಯಲ್ಲಿ ಸ್ನಾನ ಮಾಡ್ತಾಯಿದ್ದೆ. ಆ್ಯಂಡ್ ತುಂಬಾ ಕ್ಯೂಟಾಗಿ ಅನ್ನಿಸ್ತಾ ಇತ್ತು, ಫೀಲಿಂಗ್ ಹ್ಯಾಪಿ. ಬಟ್ ಜೊತೆಗೆ ಆಟ ಆಡಲಿಕ್ಕೆ ಮಕ್ಕಳು ಇರ್ತಿದ್ರೆ ತುಂಬ ಖುಷಿಯಾಗ್ತಿತ್ತು. ಆದರೂ ಒಮ್ಮೆ ಈಜು ಕಲಿಯೋಣ ಅಂತ ಹೇಳಿ ಟ್ರೈ ಮಾಡಿದೆ. ಆ್ಯಂಡ್ ಗುರುಗಳಿಲ್ಲದ ವಿದ್ಯೆ ಅಲ್ವಲ್ಲ ಇದು, ಹಾಗಾಗಿ ಅದರಲ್ಲಿ ವಿಫಲ ಆಗಿ ಮತ್ತೆ ವೀಡಿಯೋಸ್ಗಳನ್ನು ಫೋಟೋಸ್ಗಳನ್ನು ಕ್ಲಿಕ್ಕಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೂ ಮುಂಚೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದೆ. ಈಗಂತೂ ಫಂಕ್ಷನು ಪೂರ್ತಿ ಒಂದು ದಿನ ಗ್ಯಾಪ್ ಇಲ್ಲದೆ ಇಡೀ ಒಂದು ವಾರ ಪೂರ್ತಿ ಫಂಕ್ಷನೇ ಅಂತಲೇ ಹೇಳಬಹುದು. ನಾನು 25ಗೆ ನೆರೆಯಕ್ಕೆ ಹೋದದ್ದು ಅಂತ ಹೇಳಿ ಅನಿಸುತ್ತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮುಗಿಸಿ. ಅದಾದಮೇಲೆ 26ಗೆ ಓಟಿತ್ತು, ಹಾಗಾಗಿ ಅಲ್ಲಿ ಬೂತಿಗೆ ಕೂರಲಿಕ್ಕೆ ಬರಲಿಕ್ಕಿತ್ತು. ಆ್ಯಂಡ್ ಅದಕ್ಕಾಗಿ ನಾನು ಬೇಗ ಹೊರಟೆ 9:30 ಅಷ್ಟೊತ್ತಿಗೆ. ಆ್ಯಂಡ್ ಸಂದೇಕನವರು ಓಟ್ ಹಾಕಲಿಕ್ಕೆ ಹೋಗಿದ್ದರು, ಅವರೊಟ್ಟಿಗೆ ಹೋಗಿದ್ದೆ. ಆ್ಯಂಡ್ ಅಲ್ಲಿಯ ಸಿಚುವೇಶನ್ ಹೇಗಿದೆ ಅನ್ನೋದನ್ನು ನೋಡಿಕೊಂಡೆ. ಹಾಗೆ ಸಂದೇಕನ ಸ್ಕೂಲನ್ನು ಕೂಡ ನೋಡಿದ ಹಾಗೆ ಆಯಿತು. ಆ್ಯಂಡ್ ನಾನು ನೆರೆಯದ ಆ ಬದಿಗೆ ಹೋದದ್ದು ಅಂತ ಹೇಳಿದರೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಅಲ್ಲಿಯ ವಾತಾವರಣ ಒಂಥರ ಚೆನ್ನಾಗಿತ್ತು, ಹೊಸತಾಗಿ ನೋಡ್ತಾ ಇದ್ದೆಲ್ಲ, ಹಾಗಾಗಿ. ಅದಾದಮೇಲೆ ಬೇಗ 7:30 ಬಸ್ಸಿಗೆ ಹೊರಡೋಣ ಅಂತ ಹೇಳಿ ಅಂದ್ಕೊಂಡೆ. ಬಟ್ ಬಸ್ 11 ಗಂಟೆಗೆ ಏನೋ ಇದ್ದದ್ದು ಅಂತ ಅನಿಸುತ್ತೆ. ಹಾಗಾಗಿ ಸೀದಾ ವಾಪಸ್ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ತಗೊಂಡು ಮೊಬೈಲ್ ಒತ್ತಿ ಎಲ್ಲ ಕೆಲಸವನ್ನು ಮುಗಿಸಿ ಆದಮೇಲೆ ಮತ್ತೆ ಬಸ್ಸನ್ನ ಹತ್ರ ಬಂದೆ. ಅಣ್ಣ ಬೈಕಲ್ಲಿ ಬಿಟ್ಟರು. ಆ್ಯಂಡ್ ಅದಾದಮೇಲೆ ಬಸ್ ಕೂಡ ಬಂತು. ಮೊದಲಿಗೆ ಹೋಗಿ ಟಿಕೆಟ್ ಮಾಡಿಸಿದೆ. ಅದಾದಮೇಲೆ ಆರಾಮ್ಸೆ ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡ್ತಾ ಇದ್ದೆ. ರಾತ್ರಿಯ ದಿನಚರಿ ಅಂತೂ ನೋಡಿ ಹೇಳಲೇ ಇಲ್ಲ. ಸಂಜೆ ನಾನು ಹೊಳೆಯಲ್ಲಿ ಸ್ನಾನ ಮಾಡಿ ಆದಮೇಲೆ ಮನೆಗೆ ಬಂದು ವಾಪಸ್ ಸ್ನಾನ ಮಾಡಿ ಕೂತೆ. ಆ್ಯಂಡ್ ತಲೆಗೆ ಸ್ನಾನ ಮಾಡಿದೆ, ನೀರಲ್ಲೆಲ್ಲ ಇದ್ದದ್ದಲ್ಲ ಹಾಗಾಗಿ. ಆ್ಯಂಡ್ ಅದಾದಮೇಲೆ ನಾಯಿಯೊಟ್ಟಿಗೆ ಆಟ ಆಡಿಕೊಂಡು ಬೆಕ್ಕಿನೊಟ್ಟಿಗೆ ಆಟ ಆಡಿಕೊಂಡು ಇದ್ದೆ. ಅದಾದಮೇಲೆ ಬೋರ್ ಆಗ್ತಿತ್ತು ಅಂತ ಹೇಳಿ ಆಲ್ಬಮ್ ನೋಡೋಣ ಅಂತ ಹೇಳಿ ಯೋಚನೆ ಮಾಡಿದೆ. ನನಗೆ ಗೊತ್ತಿತ್ತು ಮೊದಲೇ ನಾನು ಈ ಆಲ್ಬಮನ್ನು ನೋಡಿದ್ದೆ, ಅದರಲ್ಲಿ ಯಾವ ರೀತಿಯಾಗಿದ್ದೆ ಅಂತ ಹೇಳಿ. ಹಾಗಾಗಿ ಕಾಶ್ವಿಯ ವೀಡಿಯೋ ತೆಗಿಯೋಣ ಅಂತ ಹೇಳಿ ಹೋಗಿ ತೆಗೆದೆ. ಆ್ಯಂಡ್ ಅವಳಿಗೆ ವೀಡಿಯೋ ಕಳಿಸೋಣ ಅಂತ ಹೇಳಿ ಮೆಸೇಜ್ ಮಾಡ್ತಾಯಿದ್ಲು. ಹಾಗಾಗಿ ಚಿಕ್ಕಿರುವಾಗಂತೂ ಕಾಶಿ ತುಂಬ ಕ್ಯೂಟ್ ಆಗಿದ್ಲು ಅಂತಲೇ ಹೇಳಬಹುದು. ಅದಾದಮೇಲೆ ಸ್ವಲ್ಪ ಹೊತ್ತು ಮೊಬೈಲ್ ಒತ್ತಿ ಟೈಮ್ ಪಾಸ್ ಮಾಡಿ ಆದಮೇಲೆ ತಿಂಡಿ ತಿಂದೆ. ಆ್ಯಂಡ್ ಮೀನು ಸಾರಿನೊಟ್ಟಿಗೆ ತಿಂಡಿಯನ್ನು ಸವಿತಾ ಇದ್ದರೆ ಅದೇನೋ ಒಂದು ರೀತಿಯ ಮಜಾ ಅಂತಲೇ ಹೇಳಬಹುದು. ಓಟಿನ ಜಂಜಾಟಗಳು ಇಲ್ಲದೇ ಇರ್ತಿದ್ರೆ ನನಗೆ ಬೀಚಿಗೆ ಹೋಗುವ ಅವಕಾಶ ಕೂಡ ಇತ್ತು. ಆ್ಯಂಡ್ ಅದು ಮಿಸ್ ಆಯಿತು. ಇಟ್ಸ್ ಓಕೆ, ಓಟನ್ನು ಒಮ್ಮೆ ಮುಗಿಸೋಣ ಅಂತ ಹೇಳಿ ಅಂದ್ಕೊಂಡೆ. ಬಸ್ಸಿನಿಂದ ಹೋದಾದಮೇಲೆ ನಾನು ಸೀದಾ ನಮ್ಮ ಓಟ್ ನಡೀತದಲ್ಲ ಆ ಜಾಗಕ್ಕೆ ಹೋದೆ, ಕಾಲೇಜಿಗೆ. ಆ್ಯಂಡ್ ಅಲ್ಲಿ ಎಲ್ಲ ಕೂತಿದ್ರು. ಆ್ಯಂಡ್ ನಾನು ಕೂಡ ಹೋಗಿ ಕೂತೆ. ಮಧ್ಯಾಹ್ನದ ಹೊತ್ತಿಗೆ ಬಿರಿಯಾನಿ ಸಪ್ಲೈ ಆಯಿತು. ನಾನು ಮಧ್ಯಾಹ್ನದ ಮೇಲೆ ಓಟ್ ಹಾಕಲಿಕ್ಕೆ ಹೋದೆ. ನಾನಂತೂ ಓಟ್ ಹಾಕಲಿಕ್ಕೆ ಹೋದಾಗ ಫಸ್ಟ್ ಟೈಮ್ ಬಂದದ್ದೇನೋ ಅನ್ನೋ ರೀತಿ ಅನ್ನಿಸ್ತಾ ಇತ್ತು. ಹಾಗೆ ಅವರು ಕೂಡ ಫಸ್ಟ್ ಟೈಮ್ ಅನ್ನೋ ರೀತಿ ಎಲ್ಲ ಗೈಡ್ಲೈನ್ಸ್ ಕೊಟ್ಟು